ಎಲ್ರಿಗೂ ನಮಸ್ಕಾರ, ನಾನು ವಾಸುಕಿ ಭಟ್. ಎಲ್ರಿಗೂ ನಮಸ್ಕಾರ. ಇವತ್ತೊಂದು ವಿಶೇಷವಾದ ದಿನ. ನಮಸ್ಕಾರ. ನಾನಿವತ್ತು ಒಂದು ಟೈಟಲ್ ಲಾಂಚ್ ಅಥವಾ ಪೋಸ್ಟರ್ ಲಾಂಚ್ ಅಂತ ಏನ್ ಹೇಳ್ತೀರಾ ಅದನ್ನ ಮಾಡೋದಕ್ಕೆ ಕೂತಿದ್ದೀನಿ. ನನ್ನ ಪಕ್ಕದಲ್ಲಿ ಒಂದು ಕೆಂಪು ಇದೆ. ಯೂಶಲಿ ಕೆಂಪು ಅಂದ್ರೆ ಸ್ಟಾಪ್ ಅಂತ, ಬಟ್ ಈ ಕೆಂಪು ಗ್ರೀನ್ ಸಿಗ್ನಲ್ ತರ ನಮ್ಗೆ ಗೋ ಅಂತ ಹೇಳ್ತಾರೆ. ಕಥಾ ಸಂಗಮ ಅಂತ ನಾವೊಂದು ಸಿನಿಮಾ ಶುರು ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಇದ್ದಿದ್ದ ಯೋಚನೆನೇ ಅದು. ಈ ತರದ ಸಿನಿಮಾನ ಎಷ್ಟು ಜನ ನೋಡ್ತಾರೆ, ಎಷ್ಟು ಜನ ಇಷ್ಟಪಡ್ತಾರೆ. ಸೊ ಈ ಕೆಂಪು ಹಿಂದೆ ಒಂದು ಟೈಟಲ್ ಇದೆ, ತುಂಬಾ ಕ್ಯೂರಿಯಸ್ ಆಗಿದ್ದೀನಿ. ಬಟ್ ಇವತ್ತು ಆ ಸಿನಿಮಾದಿಂದ ನಮಗೆ ಫಿನಾನ್ಷಿಯಲಿ ಎಷ್ಟು ದುಡ್ಡು ವಾಪಸ್ ಬಂತು ಅಂತ ಹೇಳೋದಕ್ಕಿಂತ ಹೆಚ್ಚು ಎಷ್ಟು ಜನ ಕ್ರಿಯೇಟಿವ್ ಆಗಿ ಹೊಸ ಹುಡುಗರು ಸಿನಿಮಾ ಮಾಡೋದಕ್ಕೆ ಮುನ್ನುಗ್ಗಿದ್ರು ಅಂತ. ಯೂಶಲಿ ಒಂದು ಸಿನಿಮಾದಲ್ಲಿ ಒಂದು ಕಥೆ ಇರುತ್ತೆ, ಬಟ್ ಇವಾಗ ಒಂದೇ ಸಿನಿಮಾದಲ್ಲಿ 5 ಕಥೆಗಳಿರುತ್ತೆ. ಮೈಸೂರಿನ ಯುವ ಪ್ರತಿಭೆಗಳು ಒಂದು 5 ಕಥೆಗಳನ್ನ ಸೇರಿಸಿ ಒಂದು ಸಿನಿಮಾ ಮಾಡಿದ್ದಾರೆ. ತುಂಬಾ ಪ್ರೀತಿಯಿಂದ, ತುಂಬಾ ಉತ್ಸಾಹದಿಂದ, ತುಂಬಾ ಜವಾಬ್ದಾರಿಯಿಂದ ಒಂದು ಸಿನಿಮಾ ಮಾಡಿದ್ದಾರೆ. ಸೊ ಆ ತರದ್ದೆಲ್ಲ ವಿಚಾರಗಳು ತಗೊಂಡಾಗ ಈ ತರದ್ದು ಒಂದು ಹೊಸ ಪ್ರಯತ್ನ ನಡೀತಾ ಇದೆ ಅನ್ನೋದು ಬಹಳ ಖುಷಿ. ಈ ಸಿನಿಮಾಯಿಂದ ನಿಮ್ಗೆ ಮತ್ತಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿ ಡೈರೆಕ್ಟ್ ಮಾಡುವಂತ ಅವಕಾಶಗಳು ಸಿಗುತ್ತೆ. ಸೊ ಅದೇ ತರ ಪ್ರಯತ್ನದಲ್ಲಿ ಬಂದಿರುವಂತ ಈ ಸಿನಿಮಾ ಇವತ್ತು ನನಗೆ ಬಹಳ ಖುಷಿ ಆಗ್ತದೆ ಅದರದ್ದು ಪೋಸ್ಟರ್ ಲಾಂಚ್ ಮಾಡೋದಕ್ಕೆ. ಇದರ ಟೈಟಲ್ ರಿವೀಲ್ ಮಾಡುವಂತ ಸದವಕಾಶ ನನಗೆ ಸಿಕ್ಕಿದೆ. ಸೊ ದಯವಿಟ್ಟು ಈ ಸಿನಿಮಾದ ಜೊತೆಯಲ್ಲಿ ಸಪೋರ್ಟ್ ಮಾಡಿ. ಯಾಕೆ ಅಂದ್ರೆ ಪ್ರತಿಯೊಂದು ಹಂತದಲ್ಲೂ ಒಂದೊಂದು ಹೊಸ ಹುಡುಗನು ಒಂದೊಂದು ಪ್ರಯತ್ನ ಮಾಡ್ತಿದ್ದಾಗ ಅಟ್ಲೀಸ್ಟ್ ಅವ್ನು ಬೆನ್ ತಟ್ಟೋದಕ್ಕೆ ಯಾರಾದ್ರೂ ಸಿಕ್ಕಿದ್ರೆ ಅವ್ನು ಹೊಸ್ತು ಇನ್ನೇನು ಮಾಡ್ಬೋದು, ಇನ್ ಮುಂದಕ್ಕೆ ನಾನು ಎಲ್ಲೆಲ್ಲಿ ಯಾವ್ಯಾವ ಏರಿಯಾಗಳನ್ನ ಕವರ್ ಮಾಡ್ಬೋದು, ಯಾವ ತರದ ಸಬ್ಜೆಕ್ಟ್ಗಳನ್ನ ಜನರಿಗೆ ತಿಳಿಸ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಕ್ ಶುರು ಮಾಡ್ತಾನೆ. ಅವ್ನು ಬೆನ್ ತಟ್ಟಲಿಲ್ಲ ಅಂದ್ರೆ ಅವ್ನು ಅಲ್ಲಿಂದ ವಾಪಸ್ ಹೊರಟೋಗ್ತಾನೆ, ಇಂಡಸ್ಟ್ರಿ ಕಡೆಗೆ ಬರಲ್ಲ. ಸೊ ಹಾಗಾಗಿ ಈ ತರದ ಸಿನಿಮಾಗಳಿಗೆ ಖಂಡಿತವಾಗ್ಲೂ ಯಾವತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಅದ್ರದ್ದು ಟೈಟಲ್ ನಾನೀಗ ರಿವೀಲ್ ಮಾಡ್ತೀನಿ. ಅರಿತು ಕಾಣದಿರೋ ಅಧ್ಯಾಯ, ಪಂಚಮ ಅಧ್ಯಾಯ. ಪಂಚಮ ಅಧ್ಯಾಯ. 4 ಅಧ್ಯಾಯಗಳು ಗೊತ್ತು, ಇದು 5ನೇದು. ಅಭಿನಂದನ್ ಅರಸ್ ಅವರು ಇದ್ರದ್ದು ಪ್ರೊಡಕ್ಷನ್ ಹ್ಯಾಂಡಲ್ ಮಾಡಿದ್ದಾರೆ. ಒಂದು ಕಂಪ್ಲೀಟ್ ಯಂಗ್ ಟೀಮ್ ಸೇರ್ಕೊಂಡು ಮಾಡಿರುವಂತ ಈ ಪಂಚಮ ಅಧ್ಯಾಯ ಸಿನಿಮಾ ಇದು ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲೂ ಒಂದು ಹೊಸ ಅಧ್ಯಾಯ ಬರಲಿ ಅಂತ ನಾನು ಕೇಳ್ಕೊತೀನಿ. 5 ಕಥೆಗಳನ್ನ ಹೊಂದಿದೆ. ಆ 5 ಕಥೆಗಳು ಯಾವುದು ಆದಿ, ಯಾವುದು ಅಂತ್ಯ, ಯಾವುದು ಸತ್ಯ, ಯಾವುದು ಸುಳ್ಳು ಅಂತ ಹುಡ್ಕೊಂಡು 5 ಕಥೆಗಳು ಹೊರಟಿದೆ. ಬಹಳ ಅದ್ಭುತವಾಗಿ ಬಂದಿದೆ ಅನ್ನೋದನ್ನ ನಾನು ಇವ್ರಗಳ ಜೊತೆ ಮಾತಾಡ್ತಾ ತಿಳ್ಕೊಂಡೆ. ಸೊ ದಯಮಾಡಿ ಈ ಸಿನಿಮಾದ ಅಪ್ಡೇಟ್ಸ್ ಗಳಿಗಾಗಿ ಈ ಸಿನಿಮಾದ ಟೈಟಲ್ ಜೊತೆ ನೀವು ಯಾವಾಗ್ಲೂ ಲಿಂಕ್ ಆಗಿರಿ. ನಿಮ್ಮ ಈ ಪ್ರಯತ್ನಕ್ಕೆ ಖಂಡಿತವಾಗ್ಲೂ 100% ಸಕ್ಸಸ್ ಸಿಗಲಿ. ಈ ತರ ಹೊಸ ಹೊಸ ಪ್ರಯತ್ನಗಳಿಗೆ ಯಾವತ್ತೂ ನಾವುಗಳು ನಿಮ್ ಜೊತೆಲಿ ಇದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇಡೀ ಸುಳ್ಳು ತಂಡಕ್ಕೆ ಆಲ್ ದ ಬೆಸ್ಟ್ ಇಷ್ಟಪಡ್ತೀನಿ. ಪಂಚಮ ಅಧ್ಯಾಯ ಯಾರ್ಯಾರು ಟೆಕ್ನಿಷಿಯನ್ಸ್ ವರ್ಕ್ ಮಾಡಿದಾರೋ, ಯಾರ್ಯಾರು ಆಕ್ಟ್ ಮಾಡಿದಾರೋ, ಅಂಡ್ ಈ ಸಿನಿಮಾ ಮಾಡ್ಬೇಕು ಅಂತ ಎಷ್ಟು ಜನ ಸೇರಿ ಕನ್ಸ್ಕೊಂಡ್ರು ಅವ್ರಿಗೆಲ್ಲ ಸಾಥ್ ಕೊಟ್ಟರು ಅಂತ ಪ್ರೊಡಕ್ಷನ್ ಹೌಸ್. ಯಾಕಂದ್ರೆ ಈ ತರದ ಸಿನಿಮಾಗಳು ಮಾಡಿದಾಗ ತುಂಬಾ ಜನ ಪ್ರೊಡಕ್ಷನ್ ಹೌಸ್ ಅವರು ಮುಂದೆ ಬರಲ್ಲ. ಯಾಕಂದ್ರೆ ಅದ್ರ ಅನುಭವ ನಮಗೂ ಇರೋದ್ರಿಂದ ನಾವು ಅದನ್ನ ಓಪನ್ ಆಗಿ ಹೇಳ್ಕೊತೀವಿ. ಈ ತರದ ಸಿನಿಮಾ ಮಾಡ್ಬೇಕಾದ್ರೆ ಬೆನ್ ತಟ್ಟುವಂತಹ ಕೆಲವೇ ಜನಗಳಲ್ಲಿ ಇದು ಒಂದು ಪ್ರೊಡಕ್ಷನ್ ಹೌಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ಎಂಟೈರ್. ಥ್ಯಾಂಕ್ ಯು ಸೋ ಮಚ್ ಈ ತರದ ಒಂದು ಸಿನಿಮಾದ ಟ್ರೈ ಮಾಡ್ತಿರೋದಕ್ಕೆ. ಸೊ ಅಂಡ್ ನಾವು ಈ ತರದ ಸಿನಿಮಾಗಳಿಗೆ ಯಾವತ್ತೂ ಜೊತೆಲಿ ಇರ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್ ಟೀಮ್ ಪಂಚಮ ಅಧ್ಯಾಯ. ವಾಸ್ತವತೆಗಿದೆ 100 ಮುಖವಾಡ, ಸ್ಪಷ್ಟತೆ